ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಆರ್ಥಿಕ ಆವರ್ತದ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳಲ್ಲಿ ಮೊದಲನೆಯ ಸಿದ್ಧಾಂತವಾದ ವಾಯುಗುಣ ಸಿದ್ಧಾಂತದ ಕುರಿತು ಅಧ್ಯಯನ ಮಾಡಿದ್ದೇವೆ. ಇಂದಿನ ಈ ತರಗತಿಯಲ್ಲಿ ನಾವು ಆರ್ಥಿಕ ಆವರ್ತದ ಹಣಕ್ಕೆ ಸಂಬಂಧಿಸಿದ ಸಿದ್ಧಾಂತಗಳಲ್ಲಿ ಎರಡನೇ ಸಿದ್ಧಾಂತವಾದ ಮಾನಸಿಕ ಸಿದ್ಧಾಂತದ ಕುರಿತು ಅಧ್ಯಯನ ಮಾಡಲಿಕ್ಕಿದ್ದೇವೆ. ಈ ಮಾನಸಿಕ ಸಿದ್ಧಾಂತವನ್ನು ಇಂಗ್ಲೀಷಲ್ಲಿ ಸೈಕಲಾಜಿಕಲ್ ಥಿಯರಿ ಆಫ್ ಟ್ರೇಡ್ ಸೈಕಲ್ ಅಂತ ಕರೀತಾರೆ. ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಇಂಗ್ಲೆಂಡ್ನ ಖ್ಯಾತ ಅರ್ಥಶಾಸ್ತ್ರಜ್ಞರಾದ ಪ್ರೊಫೆಸರ್ AC ಪಿಗೋ ಅವರು. ಇಲ್ಲಿ ಪ್ರೊಫೆಸರ್ AC ಪಿಗೋ ಅವರು ಒಂದು ಸಂಗತಿಯನ್ನು ಆಧಾರವಾಗಿಟ್ಟುಕೊಂಡು ಅವರ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಆ ಸಂಗತಿ ಯಾವುದು ಅಂತ ಹೇಳಿದರೆ, ಕೈಗಾರಿಕೋದ್ಯಮಿಗಳ ಮಾನಸಿಕ ಸ್ಥಿತಿಯಲ್ಲಿ ಆಗುವ ಬದಲಾವಣೆ. ಕೈಗಾರಿಕೋದ್ಯಮಿಗಳ ಮಾನಸಿಕ ಸ್ಥಿತಿಯನ್ನು ಪ್ರೊಫೆಸರ್ AC ಪಿಗೋ ಅವರು ಎರಡು ವಿಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೆಯದು ಆಶಾವಾದ, ಇದನ್ನು ನಾವು ಆಪ್ಟಿಮಿಸಮ್ ಅಂತ ಕರಿತೇವೆ. ಎರಡನೇದು ನಿರಾಶಾವಾದ, ಇದನ್ನು ಪೆಸಿಮಿಸಮ್ ಅಂತ ಕರಿತೇವೆ. ವಿದ್ಯಾರ್ಥಿಗಳೇ, ನೀವು ಈ ಆರ್ಥಿಕ ಆವರ್ತದ ಡಯಾಗ್ರಾಮನ್ನು ಗಮನಿಸಿರ್ತೀರಿ, ಬಿಸ್ನೆಸ್ ಸೈಕಲ್ನ ಡಯಾಗ್ರಾಮ್. ಆ ಡಯಾಗ್ರಾಮನ್ನು ಗಮನಿಸಿದಾಗ ನಿಮಗೆ ಆರ್ಥಿಕ ಆವರ್ತದ ಬೇರೆ ಬೇರೆ ಹಂತಗಳ ಬಗ್ಗೆ ಗೊತ್ತಾಗಿದೆ. ಮೊದಲನೇ ಹಂತ ಮುಗ್ಗಟ್ಟು, ಇದನ್ನು ಡಿಪ್ರೆಷನ್ ಅಂತ ಕರಿತೇವೆ. ಎರಡನೇ ಹಂತ ಚೇತರಿಕೆ, ಇದನ್ನು ರಿಕವರಿ ಅಂತ ಕರಿತೇವೆ. ಮೂರನೆಯ ಹಂತ ಸಮೃದ್ಧಿ, ಇದನ್ನು ಪ್ರಾಸ್ಪ್ಯಾರಿಟಿ ಅಂತ ಕರಿತೇವೆ. ನಾಲ್ಕನೆಯ ಹಂತ ಶೃಂಗ, ಇದನ್ನು ಬೂಮ್ ಅಂತ ಕರಿತೇವೆ. ಐದನೇ ಹಂತ ಹಿಂಜರಿಕೆ, ಇದನ್ನು ರಿಸೆಷನ್ ಅಂತ ಕರಿತೇವೆ. ಇಲ್ಲಿ ಪ್ರೊಫೆಸರ್ AC ಪಿಗೋ ಅವರ ಪ್ರಕಾರ ಆಶಾವಾದ ಅನ್ನುವಂಥದ್ದು ಸಮೃದ್ಧಿಗೆ ಕಾರಣವಾದರೆ, ನಿರಾಶಾವಾದ ಅನ್ನುವಂಥದ್ದು ಆರ್ಥಿಕ ಮುಗ್ಗಟ್ಟಿಗೆ ಕಾರಣವಾಗ್ತದೆ. ಈ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಆದರೆ, ನೀವು ಹಿಂದಿನ ತರಗತಿಯಲ್ಲಿ ಯಾವ ರೀತಿಯಲ್ಲಿ ಉದಾಹರಣೆಯನ್ನು ತೆಗೆದುಕೊಂಡಿದ್ರೋ ಅದೇ ರೀತಿಯಲ್ಲಿ ಇಲ್ಲಿಯೂ ಕೂಡ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಬೇಕಾಗ್ತದೆ. ವಿದ್ಯಾರ್ಥಿಗಳೇ, ಕಲ್ಪನೆ ಮಾಡಿಕೊಳ್ಳಿ, ನೀವು ಒಂದು ದೇಶದಲ್ಲಿ ವಾಸವಾಗಿದ್ದೀರಿ. ಉದಾಹರಣೆಗೆ ಭಾರತದಲ್ಲಿ ವಾಸವಾಗಿದ್ದೀರಿ. ನಾವೆಲ್ಲರೂ ಕೂಡ ಭಾರತದ ನಾಗರಿಕರು. ಈಗ ಮೊದಲನೇದಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಭಾರತದ ಆರ್ಥಿಕ ರಚನೆಯನ್ನು ಗಮನಿಸಬೇಕು. ಭಾರತದ ಆರ್ಥಿಕತೆಯಲ್ಲಿ ನಾವು 3 ವಲಯಗಳು ಇರುವುದನ್ನು ನೋಡ್ತೇವೆ. ಮೊದಲನೇದು ಕೃಷಿ ವಲಯ, ಇದನ್ನು ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಕರಿತೇವೆ. ಎರಡನೇದು ಕೈಗಾರಿಕಾ ವಲಯ, ಇದನ್ನು ಇಂಡಸ್ಟ್ರಿಯಲ್ ಸೆಕ್ಟರ್ ಅಂತ ಕರಿತೇವೆ. ಮೂರನೇದು ಸೇವಾ ವಲಯ, ಇದನ್ನು ನಾವು ಸರ್ವಿಸ್ ಸೆಕ್ಟರ್ ಅಂತ ಕರಿತೇವೆ. ಈಗ ಲಭ್ಯ ಇರುವ ಮಾಹಿತಿಯ ಪ್ರಕಾರ ದೇಶದ ಜನಸಂಖ್ಯೆಯನ್ನು ಮತ್ತು ಈ ಸೆಕ್ಟರನ್ನು ನಾವು ಕಂಪೇರ್ ಮಾಡೋದಾದರೆ ಇಲ್ಲಿ ನಾವು ಒಂದು ಸಂಗತಿಯನ್ನು ಗಮನಿಸ್ಬೋದು. ಅದೇನಂತ ಹೇಳಿದರೆ, ಈಗಿನ ಪರಿಸ್ಥಿತಿಯಲ್ಲಿ ಈ ಕೃಷಿ ವಲಯದಲ್ಲಿ ದೇಶದ ಜನಸಂಖ್ಯೆಯ 43.21% ಜನ ಅವಲಂಬಿತರಾಗಿದ್ದಾರೆ. ಕೈಗಾರಿಕಾ ವಲಯದ ಮೇಲೆ 24.89% ಜನ ಅವಲಂಬಿತರಾಗಿದ್ದಾರೆ. ಸೇವಾ ವಲಯದ ಮೇಲೆ 31.9% ಜನ ಅವಲಂಬಿತರಾಗಿದ್ದಾರೆ. ಇವತ್ತು ನಾವು ಪ್ರಪಂಚದ ಆರ್ಥಿಕತೆಯನ್ನು ಗಮನಿಸುವುದಾದರೆ, ಈ ಕೈಗಾರಿಕಾ ವಲಯ ಅನ್ನುವಂಥದ್ದು
ಪ್ರತಿಯೊಂದು ಆರ್ಥಿಕತೆಯಲ್ಲಿಯೂ ಕೂಡ ಇದೆ. ಅಂದರೆ ಪ್ರತಿಯೊಂದು ದೇಶದಲ್ಲಿಯೂ ಕೂಡ ಕೈಗಾರಿಕಾ ವಲಯ ಅನ್ನುವಂಥದ್ದಿದೆ. ಈ ಕೈಗಾರಿಕಾ ವಲಯವನ್ನು ಗಮನಿಸುವುದಾದರೆ ಇಲ್ಲಿ ನಮಗೆ 3 ರೀತಿಯ ಕೈಗಾರಿಕೋದ್ಯಮಿಗಳು ಇರುವುದನ್ನು ನಾವು ನೋಡ್ಬೋದು. ಮೊದಲನೆಯ ಕೈಗಾರಿಕೋದ್ಯಮಿ ಅಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನು ನಡೆಸುವವರು. ಎರಡನೆಯ ಕೈಗಾರಿಕೋದ್ಯಮಿಗಳು ಮಧ್ಯಮ ಗಾತ್ರದ ಕೈಗಾರಿಕೆಗಳನ್ನು ನಡೆಸುವವರು. ಮೂರನೇ ಕೈಗಾರಿಕೋದ್ಯಮಿಗಳು ಸಣ್ಣ ಕೈಗಾರಿಕೆಗಳನ್ನು ನಡೆಸುವವರು. ಭಾರತದ ಆರ್ಥಿಕತೆಯಲ್ಲಿ ಪರ್ಟಿಕ್ಯುಲರ್ಲಿ ನಾವು ಈ ಕೈಗಾರಿಕಾ ವಲಯವನ್ನು ತೆಗೆದುಕೊಂಡ್ರೆ ಈ ಕೈಗಾರಿಕಾ ವಲಯದಲ್ಲಿ ನಾವು ಇಂತಹ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಈಗ ನೀವು ಕಲ್ಪನೆ ಮಾಡಿಕೊಳ್ಳಿ, ಏನು ಕಲ್ಪನೆ ಅಂತ ಹೇಳಿದರೆ ನಮ್ಮ ದೇಶದ ಆರ್ಥಿಕತೆ ಅನ್ನುವಂಥದ್ದು ಮುಗ್ಗಟ್ಟಿನ ಹಂತದಲ್ಲಿದೆ. ಮುಗ್ಗಟ್ಟಿನ ಹಂತದಲ್ಲಿ ಇರುವುದಂತ ಹೇಳಿದರೆ ನಮ್ಮ ದೇಶದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಹೂಡಿಕೆ ಅನ್ನುವಂಥದ್ದು ಕಡಿಮೆ, ವಸ್ತುವಿಗೆ ಬೇಡಿಕೆ ಅನ್ನುವಂಥದ್ದು ಕಡಿಮೆ, ವಸ್ತುವಿನ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ. ಎಲ್ಲೆಂದರಲ್ಲಿ ನಿರುದ್ಯೋಗ ಅನ್ನುವಂಥದ್ದು ತಾಂಡವ ಆಡ್ತಾ ಇದೆ. ಜನರ ಕೈನಲ್ಲಿ ಹೇಳುವ ಮಟ್ಟದಲ್ಲಿ ದುಡ್ಡಿಲ್ಲ. ಇಲ್ಲಿ ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಯಾವೆಲ್ಲ ಪ್ರೊಡಕ್ಷನ್ ಯೂನಿಟ್ಸ್ಗಳಿವೆ, ಈ ಪ್ರೊಡಕ್ಷನ್ ಯೂನಿಟ್ಸ್ಗಳಿಗೆ ತಕ್ಕ ಮಟ್ಟದಲ್ಲಿ ಆದಾಯ ಅನ್ನುವಂಥದ್ದು ಬರ್ತಾ ಇದೆ. ಇದು ಆರ್ಥಿಕತೆ ಅನ್ನುವಂಥದ್ದು ಮುಗ್ಗಟ್ಟಿನ ಪರಿಸ್ಥಿತಿಯಲ್ಲಿ ಇರುವಾಗ ಇರುವಂತಹ ಒಂದು ವ್ಯವಸ್ಥೆ. ಈಗ ದೇಶದ ಒಳಗಿದ್ದಂತಹ ಕೈಗಾರಿಕೋದ್ಯಮಿಗಳು ಆಶಾವಾದಿಗಳಾಗಿ ಆಲೋಚನೆಯನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರಲ್ಲಿ ಎಲ್ಲೋ ಒಂದು ಕಡೆ ಹೊಸ ವಲಯಗಳಲ್ಲಿ ನಾವು ಹೂಡಿಕೆಯನ್ನು ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಉತ್ಪಾದನೆಯನ್ನು ಮಾಡಬೇಕು, ಭವಿಷ್ಯದಲ್ಲಿ ಉಂಟಾಗುವ ಪರಿಸ್ಥಿತಿಯಿಂದ ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಗಳಿಸಬೇಕು ಅಂತ ಆಲೋಚನೆ ಇದೆ. ಈಗ ಈ ಕೈಗಾರಿಕೋದ್ಯಮಿಗಳು ಏನು ಮಾಡ್ತಾರಂತ ಹೇಳಿದರೆ ದೊಡ್ಡ ಮಟ್ಟದಲ್ಲಿ ಹೂಡಿಕೆಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಕೈಗೊಳ್ತಾರೆ. ಅದಕ್ಕೆ ಸರಿಯಾಗಿ ದೇಶದ ಒಳಗಿದ್ದಂತಹ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗಳು ಈ ಕೈಗಾರಿಕೋದ್ಯಮಿಗಳಿಗೆ ಸಾಲವನ್ನು ಕೊಡಲಿಕ್ಕೆ ಮುಂದಕ್ಕೆ ಬರ್ತವೆ. ಸೊ ಇಲ್ಲೇನಾಗ್ತದೆ ಅಂತ ಹೇಳಿದರೆ ಕೈಗಾರಿಕೋದ್ಯಮಿಗಳಿಗೆ ಸಾಲ ಅನ್ನುವಂಥದ್ದು ಸಿಕ್ತು, ಮತ್ತು ಅವರ ಬಳಿಯೂ ಕೂಡ ಸಂಪನ್ಮೂಲ ಅನ್ನುವಂಥದ್ದು ಇತ್ತು. ಎರಡನ್ನ ಬಳಸ್ಕೊಂಡು ಇಲ್ಲಿ ಕೈಗಾರಿಕೋದ್ಯಮಿಗಳು ಹೂಡಿಕೆಯನ್ನು ಮಾಡ್ತಾರೆ. ಆರ್ಥಿಕತೆ ಅನ್ನುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ ಮುಗ್ಗಟ್ಟಿನ ಹಂತದಲ್ಲಿದೆ. ಈ ಕೈಗಾರಿಕೋದ್ಯಮಿಗಳು ಹೂಡಿಕೆಯನ್ನು ಮಾಡಲಿಕ್ಕೆ ಮುಂದಕ್ಕೆ ಬಂದಿದ್ದಾರೆ, ಹೂಡಿಕೆಯನ್ನು ಮಾಡ್ತಾರೆ. ಆಗ ಏನಾಗ್ತದೆ, ಹೂಡಿಕೆ ಅನ್ನುವಂಥದ್ದು ಆಗುವುದರ ಜೊತೆಗೆ ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದು ಆಗ್ತದೆ. ನಿಮಗೆ ಒಂದು ವಿಷಯ ಗೊತ್ತಿರ್ಬೋದು, ಏನಂತ ಹೇಳಿದರೆ ಇಲ್ಲಿ ಅಗ್ರಿಕಲ್ಚರ್, ಇಂಡಸ್ಟ್ರಿಯಲ್ ಮತ್ತು ಸರ್ವಿಸ್ ಸೆಕ್ಟರ್ನಲ್ಲಿ ಇರುವಂತಹ ಪ್ರೊಡಕ್ಷನ್ ಯೂನಿಟ್ಸ್ಗಳಲ್ಲಿ ಒಂದಕ್ಕೊಂದು ಲಿಂಕ್ ಇದೆ. ಅಂದರೆ ನಾವು ನೋಡ್ಬೋದು, ಏನಂತ ಹೇಳಿದರೆ ಇವತ್ತು ಕೆಲವು ಕೈಗಾರಿಕೆಗಳು ಕೃಷಿ ವಲಯದಿಂದ ಸಿಗುವಂಥ ವಸ್ತುಗಳನ್ನು ಕಚ್ಚಾ ವಸ್ತುಗಳನ್ನಾಗಿ ಬಳಸ್ಕೊಂಡು ಅವರು ವಸ್ತುಗಳನ್ನು ತಯಾರು ಮಾಡ್ತಿದ್ದಾರೆ. ಮತ್ತು ಕೆಲವು ಇಂಡಸ್ಟ್ರಿಗಳು ಸರ್ವಿಸ್ ಸೆಕ್ಟರ್ನಿಂದ ಸಿಗುವಂತಹ ಸರ್ವಿಸನ್ನು ಬಳಸ್ಕೊಂಡು ವಸ್ತುಗಳನ್ನು ಉತ್ಪಾದನೆ ಮಾಡ್ತಿದ್ದಾರೆ. ಸೊ ದರ್ ಇಸ್ ಅ ಲಿಂಕ್. ಈಗ ಏನಾಯಿತು, ಬದಲಾವಣೆ ಶುರುವಾಗಿದ್ದು ಕೈಗಾರಿಕಾ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಹೂಡಿಕೆ ಅನ್ನುವಂಥದ್ದಾಗಿದೆ. ಹೂಡಿಕೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗುವುದರ ಜೊತೆಗೆ ಅಲ್ಲಿ ಉತ್ಪಾದನೆಯು ಕೂಡ ದೊಡ್ಡ ಮಟ್ಟದಲ್ಲಿ ಆಗಲಿಕ್ಕೆ ಶುರುವಾಗಿದೆ. ಉತ್ಪಾದನೆಯನ್ನು ಮಾಡಲಿಕ್ಕೆ ಬರೀ ಮೆಷಿನ್ಸ್ಗಳು ಸಾಕಾಗುವುದಿಲ್ಲ, ಮೆಷಿನ್ಸ್ಗಳನ್ನು ಆಪರೇಟ್ ಮಾಡುವವರು ಕೂಡ ಬೇಕು. ಅಂದರೆ ಈ ಕೈಗಾರಿಕಾ ವಲಯದಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಉದ್ಯೋಗಾವಕಾಶಗಳು ಉಂಟಾಗ್ತವೆ. ಸೊ ಮುಗ್ಗಟ್ಟಿನ ಪರಿಸ್ಥಿತಿಯಲ್ಲಿ ನಿರುದ್ಯೋಗ ಅನ್ನುವಂಥದ್ದು ತಾಂಡವ ಆಡ್ತಾ ಇತ್ತು. ಜನರಿಗೆ ಸರಿಯಾದ
ಕೆಲಸ ಅನ್ನುವಂಥದ್ದು ಇರಲಿಲ್ಲ. ಈಗ ಜನರಿಗೆ ಕೆಲಸ ಅನ್ನುವಂಥದ್ದು ಸಿಗ್ತಾ ಇದೆ. ಸೊ ಇಲ್ಲಿ ಕೈಗಾರಿಕಾ ವಲಯದಲ್ಲಿ ಒಂದು ಆಶಾವಾದದ ಪರಿಸ್ಥಿತಿ ಇರುವುದರಿಂದ, ಕೈಗಾರಿಕಾ ವಲಯದಲ್ಲಿ ಬದಲಾವಣೆಗಳು ಆಗ್ತಾ ಇರುವುದರಿಂದ, ಕೈಗಾರಿಕಾ ವಲಯದಲ್ಲಿ ಉತ್ಪಾದನಾ ಚಟುವಟಿಕೆಯಲ್ಲಿ ಏರಿಕೆ ಆಗಿರುವುದರಿಂದ ಇದರ ಪರಿಣಾಮ ಅನ್ನುವಂಥದ್ದು ಕೃಷಿ ವಲಯ ಮತ್ತು ಸೇವಾ ವಲಯದ ಮೇಲೂ ಕೂಡ ಉಂಟಾಗ್ತದೆ. ಅಂದರೆ ಕೃಷಿ ವಲಯದಲ್ಲಿಯೂ ಕೂಡ ಉತ್ಪಾದನಾ ಚಟುವಟಿಕೆಯಲ್ಲಿ ಏರಿಕೆ ಅನ್ನುವಂಥದ್ದಾಗ್ತದೆ. ಜೊತೆಗೆ ಸೇವಾ ವಲಯದಲ್ಲಿಯೂ ಕೂಡ ಸೇವೆಯ ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದಾಗ್ತದೆ. ಕೃಷಿ ವಲಯದ ಮೇಲೆ ಯಾವ ರೀತಿಯ ಪರಿಣಾಮ ಅನ್ನುವಂಥದ್ದು ಉಂಟಾಯಿತು? ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ಅದೇನಂತ ಹೇಳಿದರೆ, ಕೃಷಿ ವಲಯದಲ್ಲಿ ಇರುವಂತಹ ಕೆಲವು ವಸ್ತುಗಳು ಕೈಗಾರಿಕಾ ವಲಯದಲ್ಲಿ ಆ್ಯಸ್ ಅ ರಾ ಮೆಟೀರಿಯಲ್ ಆಗಿ ಬಳಕೆಗೆ ಬರ್ತವೆ. ಫಾರ್ ಎಕ್ಸಾಂಪಲ್ ಹತ್ತಿ, ಸೆಣಬು. ಸೊ ಇಲ್ಲಿ ಏನಾಯ್ತು ಅಂತ ಹೇಳಿದರೆ, ಕೈಗಾರಿಕಾ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಉತ್ಪಾದನೆ ಶುರುವಾಗಿದ್ದರಿಂದ ಕೃಷಿ ಚಟುವಟಿಕೆಯಲ್ಲಿಯೂ ಕೂಡ ಏರಿಕೆ ಅನ್ನುವಂಥದ್ದಾಯಿತು. ಎರಡನೇದು, ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಇಡೀ ದೇಶದ ಒಳಗೆ ಉತ್ಪಾದನಾ ಚಟುವಟಿಕೆಯಲ್ಲಿ ಏರಿಕೆ ಆಗಿದ್ದರಿಂದ ಅಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟಿ ಅಂದರೆ ಉದ್ಯೋಗಾವಕಾಶಗಳು ನಿರ್ಮಾಣ ಆಗಿದ್ದರಿಂದ ಅಲ್ಲಿ ಏನಾಯಿತು ಅಂತ ಹೇಳಿದರೆ, ಇಡೀ ದೇಶದ ಜನರ ಕೈನಲ್ಲಿ ಹಣ ಅನ್ನುವಂಥದ್ದು ಮುಂಚೆಗಿಂತ ದೊಡ್ಡ ಪ್ರಮಾಣದಲ್ಲಿ ಹರಿಲಿಕ್ಕೆ ಶುರುವಾಯಿತು. ಸೊ ಅಲ್ಲೇನಾಯಿತು ಅಂತ ಹೇಳಿದರೆ, ಮುಂಚೆ ಏನು ಆಹಾರಕ್ಕೆ ಬೇಡಿಕೆ ಇತ್ತು, ಆ ಆಹಾರಕ್ಕೆ ಮುಂಚೆಗಿಂತ ಈಗ ದೊಡ್ಡ ಮಟ್ಟದಲ್ಲಿ ಬೇಡಿಕೆ ಅನ್ನುವಂಥದ್ದು ಉಂಟಾಗ್ತದೆ. ಸೊ ಇಲ್ಲಿ ಕೃಷಿ ವಲಯದಲ್ಲಿ ಒಂದು ಆಹಾರ ಉತ್ಪಾದನೆಯಲ್ಲಿ ಏರಿಕೆ ಆಗುವುದನ್ನು ನಾವು ನೋಡ್ತೇವೆ. ಜೊತೆಗೆ ಅಲ್ಲಿ ಕೆಲವು ಕಚ್ಚಾ ವಸ್ತುಗಳ ಉತ್ಪಾದನೆಯಲ್ಲಿಯೂ ಕೂಡ ಏರಿಕೆ ಆಗುವುದನ್ನು ನಾವು ನೋಡ್ತೇವೆ. ಅದೇ ರೀತಿ ಇಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟರ್ ಅನ್ನುವಂಥದ್ದು ಸರ್ವಿಸ್ ಸೆಕ್ಟರ್ನ ಕೆಲವು ಸರ್ವಿಸಸ್ಗಳನ್ನು ಬಳಸ್ಕೊಂಡು ಪ್ರೊಡಕ್ಷನ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇರುವುದರಿಂದ ಸರ್ವಿಸ್ ಸೆಕ್ಟರ್ನಲ್ಲಿದ್ದಂತಹ ಪ್ರೊಡಕ್ಷನ್ ಯೂನಿಟ್ಸ್ಗಳು ಕೂಡ ಬೆಳವಣಿಗೆಯನ್ನು ಕಾಣ್ತವೆ. ಅವುಗಳಲ್ಲಿಯೂ ಕೂಡ ಉತ್ಪಾದನೆ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಜೊತೆಗೆ ಕೆಲವು ಸರ್ವೀಸಸನ್ನು ಮೂರೂ ವಲಯದ ಜನರು ಬಳಸ್ಕೊಳ್ತಾ ಇರುವುದರಿಂದ, ಫಾರ್ ಎಕ್ಸಾಂಪಲ್ ಎಜುಕೇಷನ್ ಸರ್ವಿಸ್ ಆಗಿರ್ಬೋದು, ಬೇರೆ ಸರ್ವಿಸ್ ಆಗಿರ್ಬೋದು, ಆ ಸರ್ವಿಸ್ಗೂ ಕೂಡ ಬೇಡಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ತದೆ. ಯಾಕಂತ ಹೇಳಿದರೆ, ಇಲ್ಲಿ ದೇಶದ ಒಳಗಿದ್ದ ಜನರ ಆದಾಯದಲ್ಲಿ ಏರಿಕೆ ಅನ್ನುವಂಥದ್ದಾಗಿದೆ. ಸೊ ಈಗ ಆರ್ಥಿಕತೆ ಅನ್ನುವಂಥದ್ದು ನಿಧಾನವಾಗಿ ಮುಗ್ಗಟ್ಟಿನ ಹಂತದಿಂದ ಚೇತರಿಕೆಯ ಕಡೆಗೆ ಚಲಿಸ್ತದೆ. ಸೊ ಇದೇ ಪರಿಸ್ಥಿತಿ ಅನ್ನುವಂಥದ್ದು ಕಂಟಿನ್ಯೂ ಆದರೆ ಆ ಚೇತರಿಕೆ ಹಂತದಲ್ಲಿರುವಂಥ ಆರ್ಥಿಕತೆ ಅನ್ನುವಂಥದ್ದು ಸಮೃದ್ಧಿಯ ಕಡೆಗೆ ಚಲಿಸ್ತದೆ. ಸಮೃದ್ಧಿಯ ಕಡೆಯಿಂದ ಆರ್ಥಿಕತೆ ಅನ್ನುವಂಥದ್ದು ಶೃಂಗದ ಹಂತವನ್ನು ತಲುಪ್ತದೆ. ಸೊ ಶೃಂಗದ ಹಂತದಲ್ಲಿದ್ದಾಗ ಏನಾಯಿತು? ಶೃಂಗ ಅಂದರೆ ಏನು? ಆಪ್ಟಿಮಮ್ ಲೆವೆಲ್ ಆಫ್ ಗ್ರೋತ್ ಇಸ್ ಕಾಲ್ಡ್ ಶೃಂಗ ಆರ್ ಬೂಮ್. ಆರ್ಥಿಕತೆ ಅನ್ನುವಂಥದ್ದು ಎಷ್ಟು ಬೆಳಿಲಿಕ್ಕಾಗ್ತದೋ ಅಷ್ಟು ಬೆಳೆದು ಕೊನೆಯ ಪ್ರಗತಿಯ ಹಂತವನ್ನು ತಲುಪ್ತದಲ್ಲ, ಆ ಪ್ರಗತಿಯ ಹಂತವನ್ನು ಶೃಂಗ ಅಂತ ಕರಿತೇವೆ. ಅಂದರೆ ಆರ್ಥಿಕತೆಗೆ ಶೃಂಗಕ್ಕಿಂತ ಮೇಲಕ್ಕೆ ಚಲಿಸಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ. ಸೊ ಶೃಂಗ ಅನ್ನುವಂಥದ್ದು ಮ್ಯಾಕ್ಸಿಮಮ್ ಲಿಮಿಟ್. ಈಗ ಆರ್ಥಿಕತೆ ಅನ್ನುವಂಥದ್ದು ಶೃಂಗದ ಹಂತವನ್ನು ತಲುಪಿದೆ, ಕಲ್ಪನೆ ಮಾಡಿಕೊಳ್ಳಿ. ಸೊ ಇಲ್ಲಿ ಮುಗ್ಗಟ್ಟಿನ ಹಂತದಿಂದ ಆರ್ಥಿಕತೆ ಅನ್ನುವಂಥದ್ದು ಶೃಂಗದ ಹಂತವನ್ನು ತಲುಪಲಿಕ್ಕೆ ಬೇರಿನಲ್ಲಿ ಕೆಲಸ ಮಾಡಿದ್ದು ಯಾವುದು? ಕೈಗಾರಿಕೋದ್ಯಮಿಗಳ ಆಶಾವಾದ, ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಈಗ ಆರ್ಥಿಕತೆ ಅನ್ನುವಂಥದ್ದು ಶೃಂಗದ ಹಂತದಲ್ಲಿದೆ. ಸೊ ಶೃಂಗದ ಹಂತವನ್ನು ತಲುಪಿದಾಗ ಇಲ್ಲಿ ನಾವು ಒಂದು ಸಂಗತಿಯನ್ನು ಗಮನಿಸ್ಬೋದು. ಅದೇನಂತ ಹೇಳಿದರೆ, ಆಪ್ಟಿಮಿಸಮ್ ಈಸ್ ಗುಡ್. ಆಪ್ಟಿಮಿಸಮ್ ಕೆಟ್ಟದಲ್ಲ. ಭವಿಷ್ಯದ ಬಗ್ಗೆ ಆಶಾವಾದವನ್ನು ಹೊಂದುವುದು ತಪ್ಪಲ್ಲ, ಇಟ್ಸ್ ರೈಟ್, ಹೊಂದಿರಲೇಬೇಕು. ಆದರೆ ವಿಪರೀತ ಆಶಾವಾದ ಅನ್ನುವಂಥದ್ದು ಅವಾಂತರಗಳನ್ನು ಸೃಷ್ಟಿ ಮಾಡ್ತದೆ.
ಇಲ್ಲಿ ಅದನ್ನು ನಾವು ನೋಡ್ಬೋದು. ವಿಪರೀತವಾದ ಆಶಾವಾದ. ಆರ್ಥಿಕತೆ ಅನ್ನುವಂಥದ್ದು ಮುಗ್ಗಟ್ಟಿನ ಹಂತದಿಂದ ಶೃಂಗದ ಹಂತವನ್ನು ತಲುಪುವವರೆಗೆ ಉದ್ಯಮಿಗಳಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಅನ್ನುವಂಥದ್ದು ಆಗ್ತಾ ಇತ್ತು. ಸೊ ಇಲ್ಲಿ ಉದ್ಯಮಿಗಳು ಏನು ಮಾಡ್ತಾರಂತ ಹೇಳಿದರೆ, ದೊಡ್ಡ ಮಟ್ಟದಲ್ಲಿ ಉತ್ಪಾದನೆಯನ್ನು ಮಾಡಲಿಕ್ಕೆ ಕ್ರಮಗಳನ್ನು ಕೈಗೊಳ್ತಾರೆ. ಜೊತೆಗೆ ಕೃಷಿ ವಲಯ ಮತ್ತು ಸೇವಾ ವಲಯದಲ್ಲಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ವಸ್ತು ಮತ್ತು ಸೇವೆಗಳ ಉತ್ಪಾದನೆ ಅನ್ನುವಂಥದ್ದು ನಡೀತದೆ. There is an increase in the quantity of production in the agriculture sector. There is an increase in the quantity of production in the industrial sector. With this, there is an increase in the quantity of production in the service sector. So, economy now is in boom condition. ಇಲ್ಲಿ ಒಂದು ವಿಷಯ ನಿಮಗೆ ಗೊತ್ತಿರ್ಬೋದು. ನಿಮಗೆ ಆಲ್ರೆಡಿ ನಾನು ತರಗತಿಯಲ್ಲಿ ಇದರ ಬಗ್ಗೆ ಹೇಳಿದ್ದೆ. ಏನಂತ ಹೇಳಿದರೆ, ಯಾವಾಗ ಒಂದು ವಸ್ತು ಅಗತ್ಯಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಮಗೆ ಸಿಗ್ತದೋ ಆಗ ಆ ವಸ್ತುವಿನ ನೈಜ ಮೌಲ್ಯವನ್ನು ನಾವು ಮರಿತೇವೆ ಅಂತ. when the commodity is supplied to the market and if the supply is higher than the demand, then that commodity will lose its value. ಇಲ್ಲಿ ಆಗುವುದು ಕೂಡ ಅದೇ. ಇಲ್ಲಿ ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವಾ ವಲಯದಲ್ಲಿ ಏನು ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದಾಗಿದೆ, ಈ ಉತ್ಪಾದನೆಯಲ್ಲಿ ಏರಿಕೆ ಅನ್ನುವಂಥದ್ದು ವಿಪರೀತ ಪ್ರಮಾಣದಲ್ಲಾಗಿದೆ ಇಲ್ಲಿ. ಅಂದರೆ ಇಲ್ಲಿ ಕೃಷಿ ವಲಯದ ಉತ್ಪನ್ನಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಇದೆ, ಆದರೆ ಅದರ ಪೂರೈಕೆ ಅನ್ನುವಂಥದ್ದು ಜಾಸ್ತಿ. ಕೈಗಾರಿಕಾ ವಲಯ ಯಾವೆಲ್ಲ ವಸ್ತುಗಳನ್ನು ಉತ್ಪಾದನೆ ಮಾಡ್ತಿದೆಯೋ, ಅದು ಎಲೆಕ್ಟ್ರಾನಿಕ್ ಗೂಡ್ಸ್ ಆಗಿರ್ಬೋದು, ವೆಹಿಕಲ್ಸ್ಗಳಾಗಿರ್ಬೋದು, ಬೇರೆ ವಸ್ತುಗಳಾಗಿರ್ಬೋದು, ಅವುಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಕಡಿಮೆ, ಆದರೆ ಅವುಗಳ ಪೂರೈಕೆ ಅನ್ನುವಂಥದ್ದು ಜಾಸ್ತಿ. ಇಲ್ಲಿ ಸೇವಾ ವಲಯ ಯಾವೆಲ್ಲ ಸೇವೆಗಳನ್ನು ಮಾರುಕಟ್ಟೆಯಲ್ಲಿ ಕೊಡ್ತಾ ಇದೆಯೋ ಆ ಸೇವೆಗಳಿಗೆ ಬೇಡಿಕೆ ಅನ್ನುವಂಥದ್ದು ಕಡಿಮೆ, ಆದರೆ ಆ ಸೇವೆಗಳ ಪೂರೈಕೆ ಅನ್ನುವಂಥದ್ದು ಜಾಸ್ತಿ. ಇಂಥ ಪರಿಸ್ಥಿತಿ ಇದೆ. ಸೊ ಸಪ್ಲೈ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್ ಈಸ್ ಹೈಯರ್ ದ್ಯಾನ್ ದ ಡಿಮಾಂಡ್ ಫಾರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸ್. ನೆನ್ಪಿಟ್ಕೊಳ್ಳಿ, ಈಗ ಆರ್ಥಿಕತೆ ಅನ್ನುವಂಥದ್ದು ಶೃಂಗದ ಹಂತದಲ್ಲಿದೆ. ಈಗ ಏನಾಗ್ತದೆ, ಅಲ್ಲಿ ಬೇಡಿಕೆಯಲ್ಲಿ ಕುಸಿತ ಆಗುವುದು ಈ ಉದ್ಯಮಿಪತಿಗಳ ಗಮನಕ್ಕೆ ಬರುವುದಿಲ್ಲ, ರೈತರ ಗಮನಕ್ಕೆ ಬರುವುದಿಲ್ಲ, ಸೇವಾ ವಲಯದಲ್ಲಿ ಸಂಸ್ಥೆಗಳನ್ನು ನಡೆಸ್ತಾ ಇದ್ದವರ ಗಮನಕ್ಕೆ ಬರುವುದಿಲ್ಲ. ಶೃಂಗದ ಹಂತದಲ್ಲಿ ವಸ್ತುವಿಗೆ ಬೇಡಿಕೆ ಅನ್ನುವಂಥದ್ದು ಕುಸಿಲಿಕ್ಕೆ ಆರಂಭ ಆಗ್ತದೆ. ಸೊ ಬೇಡಿಕೆ ಅನ್ನುವಂಥದ್ದು ಕುಸಿಲಿಕ್ಕೆ ಆರಂಭ ಆದಾಗ ಏನಾಯಿತು, ಅಲ್ಲಿ ಈಗಿನ ಪರಿಸ್ಥಿತಿಯಲ್ಲಿ ಈ ಬೇಡಿಕೆಯಲ್ಲಿ ಕುಸಿತ ಆಗುವಂಥದ್ದು ಉದ್ಯಮಿಪತಿಗಳ, ರೈತರ ಮತ್ತು ಸೇವಾ ವಲಯದಲ್ಲಿ ಸಂಸ್ಥೆಗಳನ್ನು ನಡೆಸುವವರ ಗಮನಕ್ಕೆ ಬರ್ತದೆ. ಗಮನಕ್ಕೆ ಬಂದಾಗ ಅವರು ಪರಿಸ್ಥಿತಿಯನ್ನು ನೋಡಿ ಹೆದರಿಕೊಳ್ತಾರೆ. ತಕ್ಷಣವೇ ಉತ್ಪಾದನೆಯನ್ನು ಕಡಿತ ಮಾಡ್ತಾರೆ. ಅಂದರೆ ಇಲ್ಲಿ ಕೃಷಿ ವಲಯದಲ್ಲಿ ಉತ್ಪಾದನಾ ಚಟುವಟಿಕೆ ಅನ್ನುವಂಥದ್ದು ಇಳಿಕೆಯನ್ನು ಕಾಣ್ತದೆ. ಕೃಷಿ ವಲಯದಲ್ಲಿ ಉತ್ಪಾದನಾ ಚಟುವಟಿಕೆ ಕಡಿಮೆ ಆಗ್ತದೆ. ಅಂದರೆ ಕೃಷಿ ವಲಯದಲ್ಲಿ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಸೇವಾ ವಲಯದಲ್ಲಿಯೂ ಕೂಡ ಉತ್ಪಾದನೆ ಅನ್ನುವಂಥದ್ದು ಕಡಿಮೆ ಆಗ್ತದೆ. ಉತ್ಪಾದನೆ ಕಡಿಮೆ ಆಗುವುದಂದರೆ ಏನು? ಕೃಷಿ ವಲಯದಲ್ಲಿ ಹೂಡಿಕೆ ಅನ್ನುವಂಥದ್ದು ಕಡಿಮೆ ಆಯಿತು, ಕೈಗಾರಿಕಾ ವಲಯದಲ್ಲಿ ಹೂಡಿಕೆ ಅನ್ನುವಂಥದ್ದು ಕಡಿಮೆ ಆಯಿತು, ಸೇವಾ ವಲಯದಲ್ಲಿಯೂ ಕೂಡ ಹೂಡಿಕೆ ಅನ್ನುವಂಥದ್ದು ಕಡಿಮೆ ಆಯಿತು.
ಸೊ there is a decrease in the investment. As a result of this, there is a decrease in the production. ಸೊ ಉತ್ಪಾದನೆಯಲ್ಲಿ ಇಳಿಕೆ ಆದಾಗ ಏನಾಯಿತು? ಯಾವುದೇ ಸಂಸ್ಥೆ ಕೂಡ ಅನಗತ್ಯವಾಗಿ ಕಾರ್ಮಿಕರನ್ನು ತನ್ನ ಜೊತೆಗೆ ಇಟ್ಕೊಳ್ಳೋದಿಲ್ಲ. ಇಟ್ಕೊಂಡ್ರೆ ಅವ್ರಿಗೆ ಸಂಬಳ ಕೊಡಬೇಕು. ಸೊ ಇಲ್ಲಿ ಕಾರ್ಮಿಕರನ್ನು ಕೆಲಸದಿಂದ ತೆಗೆದು ಹಾಕುವ ಪರಿಸ್ಥಿತಿ ಅನ್ನುವಂಥದ್ದು ಉಂಟಾಗ್ತದೆ. ಅಂದರೆ ಇಲ್ಲಿ ಜನರು ಕೆಲಸವನ್ನು ಕಳ್ಕೊಳ್ತಾರೆ. ಸೊ ಶೃಂಗದ ಪರಿಸ್ಥಿತಿಯಲ್ಲಿದ್ದಂಥ ಆರ್ಥಿಕತೆ ಅನ್ನುವಂಥದ್ದು ಈಗ ರಿಸೆಷನ್ನ ಕಡೆಗೆ ಮುಖ ಮಾಡಿದೆ. ಉತ್ಪಾದನೆಯಲ್ಲಿ ಇಳಿಕೆ ಆಗುವುದನ್ನು ನಾವು ರಿಸೆಷನ್ ಅಂತ ಕರಿತೇವೆ. ಸೊ ರಿಸೆಷನ್ ಸಂದರ್ಭದಲ್ಲಿ ನೀವು GDPಯಲ್ಲಿ ಇಳಿಕೆ ಆಗುವುದನ್ನು ನೋಡ್ತೀರಿ. GDP ಅಂದರೆ ಏನು ಅಲ್ಲ, ದೇಶದ ಒಳಗೆ ಉತ್ಪಾದನೆ ಆಗುವ ವಸ್ತು ಮತ್ತು ಸೇವೆಗಳ ಪ್ರಮಾಣವನ್ನು ತೋರಿಸುವ ಒಂದು ಇಂಡಿಕೇಟರ್. ಸೊ ಇಲ್ಲಿ ಆರ್ಥಿಕತೆ ಅನ್ನುವಂಥದ್ದು ಶೃಂಗದ ಹಂತದಿಂದ ರಿಸೆಷನ್ನ ಕಡೆಗೆ ಬಂತು. ರಿಸೆಷನ್ನ ಕಡೆಗೆ ಬರುವುದು ಅಂತ ಹೇಳಿದರೆ ಉದ್ಯಮಪತಿಗಳಲ್ಲಿ ನಿರಾಶಾವಾದ ಮೂಡುವುದು ಅಂತ ಅರ್ಥ. ಸೊ ಅಲ್ಲಿ ಏನಾಗಿದೆ ಅಂತ ಹೇಳಿದರೆ ಈಗಿನ ಪರಿಸ್ಥಿತಿಯಲ್ಲಿ ಹೂಡಿಕೆ ಅನ್ನುವಂಥದ್ದು ಕಡಿಮೆ ಆಗಿದೆ. ಹೂಡಿಕೆ ಅನ್ನುವಂಥದ್ದು ಕಡಿಮೆ ಆಗೋದ್ರ ಜೊತೆಗೆ ಉತ್ಪಾದನಾ ಪ್ರಮಾಣದಲ್ಲಿಯೂ ಕೂಡ ಕಡಿಮೆ ಆಗಿದೆ. ಉತ್ಪಾದನಾ ಪ್ರಮಾಣದಲ್ಲಿ ಕಡಿಮೆ ಆಗುವುದರ ಜೊತೆಗೆ ಅಲ್ಲಿ ನಿರುದ್ಯೋಗ ಅನ್ನುವಂಥದ್ದು ಶುರುವಾಗಿದೆ. ನಿರುದ್ಯೋಗದ ಸಮಸ್ಯೆ ಅನ್ನುವಂಥದ್ದು ಜಾಸ್ತಿ ಆಗಿದೆ. ಜೊತೆಗೆ ಜನರ ಆದಾಯದಲ್ಲಿಯೂ ಕೂಡ ಇಳಿಕೆ ಅನ್ನುವಂಥದ್ದಾಗಿದೆ. ತುಂಬ ಜನ ಆಲ್ರೆಡಿ ಕೆಲಸವನ್ನು ಕಳ್ಕೊಂಡಿದ್ದಾರೆ. ಕೆಲವು ಸ್ಕಿಲ್ಫುಲ್ ಎಫಿಷಿಯೆಂಟ್ ಎಂಪ್ಲಾಯರ್ಸ್ಗಳನ್ನು ಕಂಪನಿಗಳು ತಮ್ಮ ಜೊತೆಗೆ ಇಟ್ಕೊಂಡಿವೆ. ಆದರೆ ಅವರಿಗೆ ಮುಂಚೆ ಕೊಟ್ಟಷ್ಟು ಸಂಬಳವನ್ನು ಈಗ ಕೊಡ್ತಾ ಇಲ್ಲ. ಸೊ there is a decrease in the employment opportunity. With this, there is a decrease in the income of the working class. ಜೊತೆಗೆ ಯಾರೆಲ್ಲ ಈ ಸಂಸ್ಥೆಗಳನ್ನು ನಡೆಸ್ತಾ ಇದ್ರೋ ಆ ಸಂಸ್ಥೆಗಳನ್ನು ನಡೆಸುವವರ ಲಾಭವೂ ಕೂಡ ಕಡಿಮೆ ಆಗಿದೆ. ಅಂದರೆ ಅವರ ಆದಾಯ ಕೂಡ ಕಡಿಮೆ ಆಗಿದೆ. ಸೊ ಇಲ್ಲಿ ಉದ್ಯಮಪತಿಗಳಲ್ಲಿ ನಿರಾಶಾವಾದ ಅನ್ನುವಂಥದ್ದು ಏನು ಉಂಟಾಯಿತು, ಆ ನಿರಾಶಾವಾದದಿಂದ ಆರ್ಥಿಕತೆ ಅನ್ನುವಂಥದ್ದು ರಿಸೆಷನ್ನ ಕಡೆಗೆ ಮುಖ ಮಾಡಿತು. ಇದೇ ಪರಿಸ್ಥಿತಿ ಅನ್ನುವಂಥದ್ದು ಕಂಟಿನ್ಯೂ ಆದರೆ ಇಕಾನಮಿ ಅನ್ನುವಂಥದ್ದು ರಿಸೆಷನ್ನಿಂದ ಡಿಪ್ರೆಷನ್ ಕಂಡೀಷನಿಗೆ ಬರ್ತದೆ. ನಿಮಗೆ ಈಗ ಥಿಯರಿ ಅರ್ಥ ಆಗಿರ್ಬೋದು. ಆರ್ಥಿಕತೆ ಅನ್ನುವಂಥದ್ದು ಮುಗ್ಗಟ್ಟಿನ ಹಂತದಲ್ಲಿದ್ದಾಗ ಉದ್ಯಮಪತಿಗಳಲ್ಲಿ ಆಶಾವಾದ ಅನ್ನುವಂಥದ್ದು ಮನೆ ಮಾಡ್ತು. ಅವರ ಮಾನಸಿಕ ಪರಿಸ್ಥಿತಿಯಲ್ಲಿ ಬದಲಾವಣೆಗಳಾಯಿತು. ಅದರಿಂದಾಗಿ ಆರ್ಥಿಕತೆ ಅನ್ನುವಂಥದ್ದು ಸಮೃದ್ಧಿಯ ಕಡೆಗೆ ಮುಖ ಮಾಡ್ತು. ಸೊ ಅಲ್ಲಿ ಪರಿಸ್ಥಿತಿ ಚೆನ್ನಾಗಿದ್ದರಿಂದ ಆರ್ಥಿಕತೆ ಶೃಂಗದೆಡೆಗೆ ಹೋಯಿತು. ಸೊ ಶೃಂಗದ ಹಂತದಲ್ಲಿ ಉದ್ಯಮಪತಿಗಳಲ್ಲಿ ನಿರಾಶಾವಾದ ಅನ್ನುವಂಥದ್ದು ಮನೆ ಮಾಡಿದ್ರಿಂದ, ಅವರ ಮಾನಸಿಕ ಪರಿಸ್ಥಿತಿಯಲ್ಲಿ ಬದಲಾವಣೆಗಳಾಗಿದ್ದರಿಂದ ಆರ್ಥಿಕತೆ ಅನ್ನುವಂಥದ್ದು ರಿಸೆಷನ್ನ ಕಡೆಗೆ ಮುಖ ಮಾಡ್ತು. ರಿಸೆಷನ್ನಲ್ಲಿ ಪರಿಸ್ಥಿತಿ ಅನ್ನುವಂಥದ್ದು ಕಂಟಿನ್ಯೂ ಆಗಿದ್ದರಿಂದ ರಿಸೆಷನ್ನಲ್ಲಿ ಪರಿಸ್ಥಿತಿ ಅನ್ನುವಂಥದ್ದು ಬಿಗಡಾಯಿಸಿದ್ರಿಂದ ಆರ್ಥಿಕತೆ ಅನ್ನುವಂಥದ್ದು ಡಿಪ್ರೆಷನ್ನ ಕಡೆಗೆ ಬಂತು. ಅಂದರೆ ಪ್ರೊಫೆಸರ್ AC ಪಿಗೋ ಅವರ ಪ್ರಕಾರ ಮಾನಸಿಕ ಪರಿಸ್ಥಿತಿಯಲ್ಲಿ ಅಥವಾ ಮಾನಸಿಕ ಸ್ಥಿತಿಯಲ್ಲಿ ಆಗುವ ಬದಲಾವಣೆಯಿಂದ ಆರ್ಥಿಕ ಆವರ್ತ ಅನ್ನುವಂಥದ್ದು ಉಂಟಾಗ್ತದೆ. ಕ್ರಿಟಿಸಿಸಮ್ಸ್, ಟೀಕೆಗಳು. ಇಲ್ಲಿ ಒಂದು ವಿಷಯವನ್ನು ನಾವು ಒಪ್ಕೊಳ್ಳೇಬೇಕು. ಅದೇನಂತ ಹೇಳಿದರೆ, ಕೈಗಾರಿಕೋದ್ಯಮಿಗಳ ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆಗಳಾದಾಗ ಆರ್ಥಿಕ ಆವರ್ತ ಅನ್ನುವಂಥದ್ದು ಉಂಟಾಗ್ತದೆ. ಇದು ಪ್ರಾಕ್ಟಿಕಲಿ ಪ್ರೂವ್ ಆಗಿದೆ. ಮತ್ತು ಲೆನಿನ್ ಮಾರ್ಕ್ಸಿಸ್ಟ್ ಐಡಿಯಾಲಜಿ ಏನಿದೆ, ಈ ಐಡಿಯಾಲಜಿಯು ಕೂಡ ಈ ಒಂದು ವಿಷಯವನ್ನು ಒಪ್ಕೊಳ್ತದೆ. ಅದರಲ್ಲಿಯೂ ಕೂಡ ಸೈಕಾಲಜಿಕಲ್ ಫ್ಯಾಕ್ಟರ್ಸಿಗೆ ಅವರು ಇಂಪಾರ್ಟೆನ್ಸನ್ನು ಕೊಟ್ಟಿದ್ದಾರೆ. ಆದರೆ ನೀವು ಈ ಸಿದ್ಧಾಂತವನ್ನು ಅಧ್ಯಯನ ಮಾಡಿದಾಗ ನಿಮಗೆ ಒಂದು ಸಂಗತಿ ಕ್ಲಿಯರ್ ಆಗಿ ಗೊತ್ತಾಗಿರ್ಬೋದು. ಅದೇನಂತ ಹೇಳಿದರೆ, ಆರ್ಥಿಕತೆ ಅನ್ನುವಂಥದ್ದು ಮುಗ್ಗಟ್ಟಿನ ಹಂತದಲ್ಲಿ ಇದ್ದಾಗ
ಉದ್ಯಮಪತಿಗಳಲ್ಲಿ ಯಾವ ಕಾರಣದಿಂದ ಆಶಾವಾದ ಅನ್ನುವಂಥದ್ದು ಉಂಟಾಗ್ತದೆ ಅನ್ನೋದರ ಬಗ್ಗೆ ಎಲ್ಲಿಯೂ ಕೂಡ ಉಲ್ಲೇಖ ಆಗಲಿಲ್ಲ. ಅಂದರೆ ಆಶಾವಾದ ಮೂಡಲಿಕ್ಕೆ, ಆಪ್ಟಿಮಿಸಮ್ ಮೂಡಲಿಕ್ಕೆ ಯಾವುದು ಕಾರಣ ಅನ್ನುವುದರ ಬಗ್ಗೆ ಉಲ್ಲೇಖ ಇಲ್ಲ. ದರ್ ಈಸ್ ನೋ ರೀಸನ್ ಫಾರ್ ಆಪ್ಟಿಮಿಸಮ್. ಇದು ಈ ಸಿದ್ಧಾಂತದ ಮುಖ್ಯ ಟೀಕೆ. ನಿಮಗೆಲ್ರಿಗೂ ಕೂಡ ಈ ಸಿದ್ಧಾಂತ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಕೇಳಿದ್ದಕ್ಕೆ ನಿಮಗೆಲ್ರಿಗೂ ಕೂಡ ಧನ್ಯವಾದಗಳು. ಸ್ಟೇ ಹೋಮ್, ಸ್ಟೇ ಸೇಫ್.